ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾರ್ಚ್ 6ನೇ ತಾರೀಕಿಗೆ ಗುತ್ತಿಗೆದಾರರ ಸಂಘದಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಈ ಕುರಿತು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಮಾತುಕತೆ ನಡೆಸಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ರಾಜ್ಯದಲ್ಲಿರುವ ಗುತ್ತಿಗೆದಾರರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಅವರ ಪರಿಸ್ಥಿತಿಯನ್ನು ಕೇಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸರ್ಕಾರಕ್ಕೆ ಹೇಳಿ ಅವರು ಸುಸ್ತಾಗಿದ್ದಾರೆ. ಸರ್ಕಾರನ ಕೇಳಿ ಅವರು ಇವತ್ತು ಒಂದು ಸಹನೆಯ ಕಟ್ಟೆ ಹೊಡೆಯುವ ಪರಿಸ್ಥಿತಿ ಬಂದು ನಿಂತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಅವ್ರ ನಿರ್ಧಾರ ಆಗಿರುತ್ತೆ, ಮುಂದಿನ ಹೋರಾಟ ಆಗಿರುತ್ತೆ, ಅವ್ರನ್ನೇ ಕೇಳೋಣ. ಸರ್, ತಾವು ಲಾಸ್ಟ್ ಟೈಮ್ ಹೋರಾಟ ಮಾಡಿದ್ರಿ, ಹಲವು ಬೇಡಿಕೆಗಳನ್ನಿಟ್ರಿ. ಎಲ್ಲಿಗೆ ಬಂದು ನಿಮ್ಮ ಬೇಡಿಕೆ? ಸರ್ಕಾರ ಸ್ಪಂದಿಸಲಿಲ್ವೋ, ಏನಾಯಿತು? ಸರ್, ಇಲ್ಲ ಸರ್, ಇನ್ನೂವರೆಗೂ ಸರ್ಕಾರ ನಮ್ಗೆ ಇರ್ತಕ್ಕಂಥ ಪೆಂಡಿಂಗ್ ಬಿಲ್ ವಿಚಾರವಾಗಿ ಯಾರೂ ಸ್ಪಂದಿಸ್ತಾ ಇಲ್ಲ. 37,000 ಕೋಟಿ ಬೇರೆ ಬೇರೆ 8 ಇಲಾಖೆಯಿಂದ ಇದೆ. ಸುಮಾರು ನಾವು ಹಲವಾರು ಸಾರಿ ಮನವಿ ಮಾಡ್ಕೊಂಡು ಮನೆ ಮುಖ್ಯಮಂತ್ರಿಗಳಿಗೆ ನಮಗೆ ಕರೆದು ಅಟ್ಲೀಸ್ಟ್ ಒಂದು ಅಫಿಷಿಯಲ್ ಮೀಟಿಂಗ್ ಮಾಡಬೇಕು ಅನ್ನೋ ಒಂದು ಸೌಜನ್ಯತೆ ಮನೆ ಮುಖ್ಯಮಂತ್ರಿಗಳು ಮೆರಿತಾ ಇಲ್ಲ. ಅದಕ್ಕೋಸ್ಕರ ನಾವು ಸಚಿವರನ್ನು ಭೇಟಿ ಮಾಡಿದ್ವಿ. ಸಚಿವರು ಸಹ ಅದೇ ಪ್ರಾಬ್ಲಮ್ಮು. ಕೊನೆಗೇನು ಮುಖ್ಯಮಂತ್ರಿ ಕಡೆ ಬೆಟ್ ಮಾಡಿ ತೋರಿಸೋದ್ರಿಂದ ಮುಖ್ಯಮಂತ್ರಿಗಳೇ ನಮಗೆ ಇಮಿಡಿಯೇಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನಮ್ಮಿರ್ತಕ್ಕಂಥ ಪೆಂಡಿಂಗ್ ಬಿಲ್ 37,000 ಕೋಟಿ ಕ್ಲಿಯರ್ ಮಾಡಬೇಕು. ಇದೇ ನಮ್ಮದು ಮೇನ್ ಅಜೆಂಡಾ ಸರ್. ಇದು ಟಾಪ್ 10 ಅಂತ ನಾವು ತಗೊಂಡ್ರೆ ಎಲ್ಲಿ ಯಾವುದು ಜಾಸ್ತಿ ಇದೆ ಬಿಲ್ ಪೆಂಡಿಂಗು? ಮತ್ತು GBAನಲ್ಲಿ ಎಷ್ಟಿದೆ? ಸರ್, ಇಲ್ಲ, GBA ಕಡಿಮೆ ಇದೆ, ಲೋಕೋಪಯೋಗಿ ಇಲಾಖೆ ಕಡಿಮೆ ಇದೆ, ಬಟ್ ಆದರೆ ಮೇಜರ್ ಇರಿಗೇಷನ್ ಜಾಸ್ತಿ ಇದೆ ಸರ್. ಅದು ಅದರಲ್ಲಿ 13,000 ಕೋಟಿ ಪೆಂಡಿಂಗ್ ಬಿಲ್ ಇದೆ ಮೇಜರ್ ಇರಿಗೇಷನ್. ಕೆಲಸ ಆಗಿದೆ, ಬಿಲ್ ಬಿಡುಗಡೆ ಮಾಡೋಕ್ಕೆ ಏನು ಸರ್ ಸಮಸ್ಯೆ, ಏನಾಗಿದೆ ಅಂತೆ? ನಾವು ನಿಮ್ಮ ಮುಖಾಂತರ ಯಾಕೆ ಕೇಳ್ತಿದ್ದೀವಿ, ತಾವೇ ಕೇಳಬೇಕು ಮಾನ್ಯ ಮುಖ್ಯಮಂತ್ರಿಗಳನ್ನ. ಕೆಲಸ ಮಾಡಿರೋ ಕೆಲಸ ಕೂಲಿ ಕೊಡಿ. ನಾವು 3 ವರ್ಷ ನಾವು ಸಾಕಾಗ್ಬಿಟ್ಟಿದೆ, ಕಾಂಟ್ರಾಕ್ಟರ್ಗಳು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ, ದಯಮಾಡಿ ಪೇಮೆಂಟ್ ಕೊಡಿ ಅನ್ನೋದೇ ನಮ್ಮದು ಈ ಒಂದು ಪ್ರತಿಭಟನೆ ಉದ್ದೇಶ ಅದೇ ಸರ್. ಶಾಸಕರದ್ದು ಒಂದೊಂದು ಹೆಸರು ಕೂಡ ಬಿಡುಗಡೆ ಮಾಡ್ತೀವಿ ಪ್ರತಿ ಜಿಲ್ಲೆಯಲ್ಲಿ. ಯಾರು ನಮಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ಯಾರು ಭ್ರಷ್ಟಾಚಾರಕ್ಕೆ ಒಂದು ಮಣೆ ಆಗ್ತಿದ್ದಾರೆ, ಅದು ಯಾವಾಗ ಬಿಡುಗಡೆ ಮಾಡ್ತೀರಾ? ಸರ್, ಅದು ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಹೇಳಿದರೆ ಅದು ಏನಾಗ್ತಿದೆ ಅಂದರೆ ಬಿಡುಗಡೆ ಅಂತ ಕ್ವಶನ್ ಅಲ್ಲ. ಪ್ರತಿ ಜಿಲ್ಲೆಯಲ್ಲೂ ಒಬ್ಬರೊಬ್ರು ಇದ್ದಾರೆ, ಒಬ್ಬರು ಇಬ್ಬರು ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಅದು ಗೊತ್ತದು. ಅದನ್ನು ನಮಗೆ ಪ್ರಾಬ್ಲಮ್ಮು ಕರೆದು ನಮಗೆ ಅಫಿಷಿಯಲ್ ಮೀಟಿಂಗ್ ಮಾಡಿದರೆ ಅವ್ರ ಗಮನಕ್ಕೆ ತರೋವಂಥ ಕೆಲಸ ಮಾಡ್ತೀವಿ ನಾವು. ಎಲ್ಲ ಪಾರ್ಟಿನಲ್ಲೂ ಎಲ್ಲರೂ ಇದ್ದಾರೆ, ಯಾರು ಒಂದೇ ಅಂತಲ್ಲ, ಏನಿಲ್ಲ. ಸೊ ನಮಗೂ ಎಲ್ಲ ಕಾಂಟ್ರಾಕ್ಟ್ರುಗಳಿಗೂ ಅದು ಸಮಸ್ಯೆ. ಹೇಗೆ ಗೊತ್ತಾ, ಸಣ್ಣ ಮತ್ತು ಮಧ್ಯಮ ವರ್ಗದ ಕಾಂಟ್ರಾಕ್ಟ್ರುಗಳಿಗೆ ಭಾಳ ಸಮಸ್ಯೆ ಆಗ್ತಿದೆ ಅದು. ಸರ್, ಇವತ್ತಿನ ಸಭೆ ಉದ್ದೇಶ ಏನು ಮತ್ತು ಹೋರಾಟ ಯಾವ ರೀತಿ ಇರುತ್ತೆ ನೆಕ್ಸ್ಟ್? ಹೋರಾಟ ನಾವು 6ನೇ ತಾರೀಕು ಫ್ರೈಡೇ ನಾವು ಒಂದಿನ ಎಲ್ಲ ಕೆಲಸಗಳೆಲ್ಲ ನಿಲ್ಲಿಸ್ಬಿಟ್ಟು ಸಾಂಕೇತಿಕವಾಗಿ ಸುಮಾರು 15,000 to 20,000 ಜನ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ನಾವು ಸೇರಿಕೊಂಡು ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಕಾಂಟ್ರಾಕ್ಟ್ಗಳು ಇಡೀ ರಾಜ್ಯಾದ್ಯಂತ ಎಲ್ಲರೂ ಬರ್ತಾ ಇದ್ದಾರೆ. ಇವಿಷ್ಟು ಆರ್ ಮಂಜುನಾಥ್ ಅವ್ರ ಮಾತು. ಏನಂದರೆ ಹೋರಾಟ ತೀವ್ರವಾಗಿರುತ್ತೆ. ಪ್ರತಿ ಜಿಲ್ಲೆನಲ್ಲೂ ಒಬ್ಬೊಬ್ಬ ಶಾಸಕರು ಇದ್ದೇ ಇದ್ದಾರೆ. ಹಾಗಾಗಿ ಈ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಒಂದು ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಡ್ಲಿ ಎನ್ನುವಂಥ ಒಂದು ಅವರ ಒಂದು ಒತ್ತಾಯ ಅವರು ಮಾಡ್ತಾ ಇರುವಂಥದ್ದು. ಆ ರೀತಿಯಾಗಿ ಈಗ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ, ಹೋರಾಟಗಾರರ ಒಂದು ಏನು ಗುತ್ತಿಗೆದಾರರ ಸಮಸ್ಯೆ ಸ್ಪಂದಿಸ್ತಾರೋ ಇಲ್ವೋ ಅನ್ನೋದು ನೋಡಬೇಕಾಗುತ್ತೆ. ಒಂದು ದಿನದ ಒಂದು ಸಾಂಕೇತಿಕ ಮುಷ್ಕರಕ್ಕಂತೂ ಸಿದ್ಧತೆ ನಡೀತಾ ಇದೆ. ಈಗಾಗಲೇ ಒಂದು ಸಭೆಯನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರದ ಪಾಲಿಗೆ ಒಂದು ಭ್ರಷ್ಟಾಚಾರದ ಒಂದು ಆರೋಪ ಹೊತ್ತಿರುವಂತಹ ಹಲವು ಪ್ರಕರಣಗಳನ್ನು ಗುತ್ತಿಗೆದಾರರು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ, ಮುಖ್ಯಮಂತ್ರಿಗಳು ಈ ಮುಷ್ಕರವನ್ನು ನಿಲ್ಲಿಸಲಿಕ್ಕೆ ಅವರು ಸಫಲರಾಗ್ತಾರೋ ಇಲ್ವೋ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಪ್ರಸನ್ನ ದೇವನೂರು, ಜೀ ಕನ್ನಡ ನ್ಯೂಸ್, ಬೆಂಗಳೂರು.